ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್, ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಾಜಿ ಸಚಿವ ಶಾಸಕ ಮುನಿರತ್ನರವರು ಮಹಿಳೆಯರ ಪೀಡಕ, ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ. ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನರವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು. ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ? ನಾಲಿಗೆ ಹೌದು, ಇಂಥ ಒಬ್ಬ MLA ವಿರುದ್ಧವಾಗಿ ಮಾತಾಡೋದು ಯಾವುದೇ ಒಬ್ಬ ಪಕ್ಷ ಒಂದು ನಮ್ಮ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಮತ್ತೊಂದಕ್ಕೆ ಈ ಒಂದು BJP MLA ನಡ್ಕೊಳ್ತಿರೋ ರೀತಿ ಸಾಧ್ಯನೇ ಇಲ್ಲ. ನಾವು ಪ್ರೊಟೆಸ್ಟ್ ಮಾಡಲೇಬೇಕಾಗುತ್ತೆ. ಇಂಥ ಮನುಷ್ಯನ ಯಾವತ್ತೂ ಆಚೆಗೆ ಹಾಕಬೇಕು. ಯಾಕೆಂದರೆ MLAಗೆ ಟೋಟ್ಲಿ ಅನರ್ಹ. ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಆ ಮಟ್ಟಕ್ಕೆ ನಡ್ಕೋತಾ ಇದ್ದಾರೆ. ಆ ಒಂದು ದುರಹಂಕಾರ, ಒಂದು ಇದು ಭಾಳ ಕೀಳು ಮಟ್ಟದ್ದು. ಅದು ನಿಜವಾಗ್ಲೂ ಅಕ್ಷಮ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಅಟ್ರಾಸಿಟಿ ಕೇಸ್ ಸಹ ಆಗಿದೆ. ಮಹಿಳೆಯರು ಬಂದು ಒಬ್ಬರು ಆರೋಪ ಮಾಡಿದ್ದಾರೆ, ಅತ್ಯಾಚಾರ ನಡೆದಿದೆ ಅಂತ. ಏನು ಹೇಳ್ತೀರಾ ಸರ್? ಹೌದು, ಅದು ಅನುಭವಿಸ್ತಾರೆ ಬಿಡಿ. ಏನಿದೆಯೋ ಶಿಕ್ಷೆ, ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಬಿಡೋದಿಲ್ಲ. ಖಂಡಿತ ಸೂಕ್ತ. ಈ ಮಟ್ಟದಲ್ಲಿ ಒಬ್ಬ MLA, ಒಬ್ಬ ಎಕ್ಸ್ ಮಿನಿಸ್ಟರ್ ನಡ್ಕೊಳ್ತಾ ಇದ್ದಾನೆ ಅಂತಂದರೆ ಪ್ರೊಟೆಸ್ಟ್ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗತ್ತಾ? ರಾಜ್ಯದಲ್ಲಿ ಒಂದು ನಾಚಿಕೆ ಕಡೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇಂಥ ಒಂದು ಅನಾಹುತ ಆಗಬಾರ್ದಾಗಿತ್ತು. ಬಟ್ ಇದು ರಾಜಕೀಯಕ್ಕೆ ಬರುವಂಥವ್ರು ಮುಂದಿನ ದಿನಗಳಲ್ಲಿ ಯುವಕರಾಗಲಿ ಹೆಣ್ಮಕ್ಳಾಗಲಿ ರಾಜಕೀಯಕ್ಕೆ ಬರೋದಕ್ಕೆ ತುಂಬ ಭಯ ಪಡ್ತಾರೆ ಅನ್ನೋ ಕೂಡ ವಿಷಯ ಪ್ರಬಲವಾಗಿದೆ. ಯಾಕಂದರೆ ರಾಜಕೀಯದಲ್ಲಿ ಒಬ್ಬ ಶಾಸಕರಾಗಿ ಜನ ಆಯ್ಕೆ ಮಾಡುವಾಗ ಅವರು ಒಳ್ಳೆತನ ಇಟ್ಕೊಂಡೇ ಅವ್ರನ್ನ ಆಯ್ಕೆ ಮಾಡೋದು. ಇಂಥ ನೀಚ್ ಕೆಲಸ ಮಾಡೋದಕ್ಕೆಲ್ಲ ಅವ್ರನ್ನ ಆಯ್ಕೆ ಮಾಡೋದು. ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಟಿವಿಯಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇದು ಒಳ್ಳೇದಕ್ಕಲ್ಲ. ಮುಂದಿನ ದಿನಗಳಲ್ಲಿ ದೇಶಕ್ಕೇನೆ ಒಂದು ಕೆಟ್ಟ ಗೆಲುಗೆ ಅಂತ ಕೂಡ ಹೇಳ್ಬೋದು. ಆದರೆ ಪಾರ್ಟಿ ಬಚಾವ್ ಮಾಡಿಲ್ಲ. ಅವತ್ತು ಈ ಥರ ಘಟನೆಗಳಂತೂ ನಡೆದಿರೋದು ಸತ್ಯ ಆಗಿಲ್ಲ. ಇವತ್ತು ಸತ್ಯ ಆಗಿದೆ. ಅವತ್ತು ಸತ್ಯ ಆಗಿಲ್ಲ, ಇವತ್ತು ಸತ್ಯ ಆಗಿದೆ. ಅದಕ್ಕೋಸ್ಕರನೇ ಅವ್ರನ್ನ ನಾವು ಪಾರ್ಟಿಯಿಂದ ಬಿಟ್ಟು ಹೋಗಿದ್ದವರು. ಯಾಕಂದರೆ ಅಂಥವ್ರನ್ನ ಇಟ್ಕೊಂಡ್ರೆ ಪಾರ್ಟಿಗೆ ಒಳ್ಳೆಯ ಹೆಸರು ಅಲ್ಲ ಅಂತ ಕೂಡ ಇಷ್ಟಪಟ್ಟಿದ್ರು. ಅದರಿಂದ ಅವ್ರು BJPಯಿಂದ ಆಯ್ಕೆ ಆದರು. ಬಟ್ ಇಂಥ ಒಂದು ನೀಚ್ ಕೆಲಸ ಮಾಡಬಾರ್ದಾಗಿತ್ತು. ಎಲ್ಲ ಜಾತಿ ಜನಾಂಗನೂ ಕೂಡ ಓಟ್ ಹಾಕಿ ನಾವು ಗೆಲ್ಸಿರೋದು. ಒಂದೇ ಜಾತಿ ಅಂತೂ ಹಾಕಿಲ್ಲ. ಎಲ್ಲ ಜಾತಿ ಜನಾಂಗ ಓಟ್ ಹಾಕಿ ಗೆಲ್ಸಿರೋದು. ಹೆಣ್ಮಕ್ಳಿಗೆ ಕೂಡ ಒಂದು ಗೌರವ ಕೊಡುವಂಥ ಒಂದು ಶಾಸಕರಾಗಿ ನಡ್ಕೋಬೇಕಾಗಿತ್ತು. ಇಂಥ ಒಂದು ನೀಚ್ ಕೆಲಸ ಮಾಡಬಾರ್ದಾಗಿತ್ತು.